ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಬೆಳಗಿನ ಶುಭೋದಯ. ಹಬ್ಬ ಬಂತು, ನಾಳೆ ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ. ನಾನಿವಾಗ ಹೋಗ್ತಾ ಇರೋದು ಬೆಳಿಗ್ಗೆ 6 ಗಂಟೆ ಅಷ್ಟೇ, 6:15 ಆಯ್ತಷ್ಟೇ. ವಾಕಿಂಗ್ ಹೋಪ ಅಂತೇಳಿ ಹೇಳಿ ಹೋಗ್ತಾ ಇದ್ದೆ. ನನ್ನ ಪಪ್ಪ ಮತ್ತು ನನ್ನ ತಂಗಿ ಸಮೇತ ಬರ್ತಾಯಿದ್ರು. ಆದರೆ ಅವ್ರು ನಾಯಿ ಹಿಡ್ಕೊಂತವ್ರನ್ನ, ನಮ್ಮನೆ ನಾಯಿ. ಸೊ ಈಗ ನಾಯಿನೆಲ್ಲ ಸಮಾಧಾನ ಮಾಡಿ ಬರ್ತಾರೆ. ಬೆಳಗಿನ ವಾತಾವರಣ ಎಷ್ಟು ಚೆಂದ ಇತ್ತು. ವಿಷಯ ಅಂತ ಅಂದರೆ ನಿನ್ನೆ ಜೋರು ಮಳೆ ಅಂದರೆ ನಾವು ನಿನ್ನೆ ಶಾಪಿಂಗಿಗೆ ಅಂತ ಹೋಗಿತ್ತು. ಹಬ್ಬ ಅಲ್ಲ, ಏನಾದರೂ ತೊಗೊಂಡು ಬರ್ಬೇಕು ಮನೆಗೆ ಅಂತೇಳಿ ಹೇಳಿ 4:15 ಆಗಿ ಹೋಗಿತ್ತು. ಸಾಕು ಬೇಕಾಗಿ ಹೋಯಿತು, ನಂಗೆ ಮನೆಗೆ ಬರ್ಕರ್ ಸಾಕು ಬೇಕಾಗಿ ಹೋಯ್ತು. ಡ್ರೈವ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಮಳೆ, ಗುಡ್ಗು ಸಿಡ್ಲು ಮಿಂಚು ಎಲ್ಲ ಇತ್ತು. ಆದರೂ ಸಹ ನಾನು ಮನೆಗೆ ಬಂದೆ, ಎಂತಕ್ಕಂದ್ರೆ ಮನೆಗೆ ಬರಬೇಕಲ್ಲ ಅದಕ್ಕೆ. ಮಾತ್ರ ನಿನ್ನೆ ಜೋರು ಮಳೆ ಬಂತು. ಇವತ್ತು ವಾತಾವರಣ ತುಂಬ ಚೆಂದ ಇತ್ತು. ನನಗಂತೂ ಈ ವಾತಾವರಣ ತುಂಬ ಇಷ್ಟ. ನಿಮ್ಗೆ ಯಾರಿಗಾದ್ರೂ ಇಷ್ಟನಾ? ಕಮೆಂಟ್ ಮಾಡಿ ಹೇಳಿ. ಓಕೆ, ನಾನು ಕಾಯ್ತಾ ಇರ್ತೇನೆ ಅವರಿಗೆ. ಎಲ್ಲ ಹಾಯ್ ಮಾಡಿ, ಹಾಯ್ ಮಾಡಿ. ಸ್ಲೋಮೋ ಮಾಡೋದು. ಅವ್ರು ಮಾಡ್ದಂಗೆ ಎಲ್ಲರೂ ಚಪ್ಪಲ್ ಹಾಕೊಂಡಿರು. ನಾನು ಮಾತ್ರ ಬರಿಗಾಲಲ್ಲಿ ನಡೀತಿದ್ದೆ. ಹೆಂಗಿದೆ ನನ್ನ ಮೆಹಂದಿ? ಅಳಿಸಿ ಹೋಯ್ತು, ಆದರೂ ಕಣ್ಕಣಿ ಎಂತ ಕವರಾಗಿ ಇಡ್ತು. ನನಗೆ ಸಹ ಸಾಕಾಯ್ತು. ಉಲ್ಟ ವಾಕ್ ಸತ್ತ ವಾಕ್ ಮಾಡಿದೆ, ಬಾಯ್ ಬಂಗದ ಉಲ್ಟ ವಾಕ್. ನಿಮ್ಮ ಮನೆಗೆಲ್ಲ ದೀಪಾವಳಿ ಹಬ್ಬ ಹೆಂಗೆ ಆಚರಿಸ್ತಾರೋ? ನಮ್ಮ ಮನೆಗೆ ನಾಳೆ ದೀಪಾವಳಿ ಹಬ್ಬ ಅಲ್ಲ. ಬೆಳಿಗ್ಗೆ ಬೇಗ ಬಂದ್ಕೊಂಡು ಕಾಡು ಹೂ ಕೊಯ್ಯೋಕಿತ್ತು ನಮಗೆ. ಎಂತಕ್ಕಂದರೆ ಅದನ್ನು ಬಲೀಂದ್ರ ದೇವರು ಪೂಜೆ ಮಾಡೋಕ್ಕಿತ್ತು. ಅದ್ರಂಗೆ ದೇವರಿಗೆ ಪೂಜೆ ಮಾಡಿ, ನಿಮಗೆಲ್ಲ ನೆನಪಿತ್ತೋ ಇಲ್ಲಿಯೋ ನಂಗೆ ಗೊತ್ತಿಲ್ಲ. ಆದರೆ ನನ್ನ ಫಸ್ಟ್ ವೀಡಿಯೋ, ಅದಕ್ಕಿಂತ ಮುಂಚೆ ಸುಮಾರು ವೀಡಿಯೋ ಹಾಕಿದೆ, ಆದರೆ ನಾನು ಮಾತಾಡಿ ಯಾವತ್ತೂ ವೀಡಿಯೋ ಹಾಕಿರಲಿಲ್ಲ. ಬಾಯ್. ನನ್ನ ಫಸ್ಟ್ ವೀಡಿಯೋ ಅಡಿಲ್ಲ ದಿನಾಗ್ಬೋದು. ನನ್ನ ಫಸ್ಟ್ ವೀಡಿಯೋ ಗೆದ್ದಿಗೆ ಪೂಜೆ ಮಾಡೋದು. ನಂಗೆ ಸಾಕಾದಿತ್ತು ಪಾಪ, ಬರೀ ಕಲ್ಲಲ್ಲಿದ್ದೆ ಅದು ಸಹ. ಹೌದಾ? ನನ್ನ ಫಸ್ಟ್ ವೀಡಿಯೋ ಬಲೀಂದ್ರ ದೇವರಿಗೆ ಪೂಜೆ ಮಾಡು. ನಿನ್ನ ನೆನಪಿತ್ತಲ್ಲ, ಕೊಡ್ತಾರೆ ಬಲೀಂದ್ರ ದೇವರಿಗೆ ಪೂಜೆ ಮಾಡು. ನಾನು ನನ್ನ ತಂಗಿ ಮತ್ತು ಶಿವಮ್ಮ 3 ಜನ ಗೆದ್ದಿಗೆ ಹೋಗಿ ಹೂ ಹಾಕಿ ಬಲೀಂದ್ರ ದೇವರನ್ನು ಕರೆದು ಪೂಜೆ ಮಾಡೋದನ್ನೇ ವೀಡಿಯೋ ಮಾಡಿ ಹಾಕಿದ್ದೆ ಅವತ್ತದು. ಅದಕ್ಕಿಂತ ಮುಂಚೆ ಒಂದ್ಸಲ ಮಂದರ್ತಿ ಹಂಗೆ ಏನು ಮಾತೇ ಆಡಲ್ಲ ನಾನು ಜಾಸ್ತಿ, ಸುಮ್ಮನೆ ಹಿಂಗೆ ಹಿಡ್ಕೊಂಡು ಹೋಗಿ ಹಾಕಿದ್ದೆ. ಸುಮ್ಮನೆ ಕಾಂಬ ನನ್ನ ಕೆಲ ಆತ ಅಂದ್ಕೊಂಡು ಹೇಳಿ. ಈಗ ಆತಿತ್ತು, ಅದೇ ಖುಷಿ. ಏನೋ ಒಂದು ಮಾಡ್ತಿರ್ಬೇಕಷ್ಟೆ. ಫಲ ದೇವ್ರು ಕೊಡ್ತಾ, ಶ್ರಮ ನಾವು ಹಾಕಬೇಕು. ಏನಂತ್ರಿ? ಹೌದಾ ಅಲ್ಲಿಯಾ? ಹೌದಾ? ಓಕೆ, ಸ್ವಲ್ಪ ಹೊತ್ತು ಬಿಟ್ಟು ವೀಡಿಯೋ ಮಾಡ್ತೆ. ಸುಸ್ತಾತಿತ್ತು ನನಗೆ. ನಾನು ಮತ್ತು ದಡ್ಡ ತಾವರೆ ಹೂ ಕೊಯ್ಯುವ ಅನ್ಕೊಂಡು ಹೇಳಿ ಒಂದು ಕೆರೆ ಹತ್ರ ಬಂತು. ದಡ ನೀವು ಅಲ್ಲೇ ನಿಲ್ಲಿ, ಜಾಗ್ರತೆ. ಅಲ್ಲಿದೆ ತಾವರೆ ಹೂವು. ಇಲ್ಲಿ ಬನ್ನಿ ದಡ, ಇಲ್ಲಿ ನಿಂತ್ಕಣಿ. ಇಲ್ಲಿ ಅಲ್ಲಿ ಬೇಡ, ಇಲ್ಲಿ ನಿಂತ್ಕಣಿ. ಚಪ್ಪಲ್ ಕಳಿಸಿ ಅಂಗಿ ಮೇಲೆ ಮಾಡ್ಕೊಂಡು ಗೊತ್ತಾ ಕಾಲು ನಾ ಬತ್ತಿದ್ನಾ ಶೋರ್ ನನ್ ಮುಖ ತೋರ್ತಿತ್ತ? ಮುಖ ತೋರ್ಕ. ಈಗ ಹೋಗ ಹಿಂಗ ಹಿಡ್ಕಣಿ. ಮುಖ ತೋರ್ತಿತ್ತ? ಬುತ್ತಿಗ ಹಿಡ್ಕೊಂಡು ಇದಕ್ಕೆ ಹೇಳುದು ಹೇರಿ ಕೊಯ್ಡ್ ಅನ್ಕಂಡ್. ನಾನಲ್ಲ ಕೊಕ್ಕಿ ತಪ್ಪದೊಳಗೆ ನನ್ನ
ತಾವ್ರೆ ಹೂವೇ ಕೊಯ್ದು ಮಾರೆ ಲೆಕ್ಕ. ಲಾಸ್ಟ್ ಟೈಮ್ ಎಲ್ಲ ಸುಮಾರು ಇದ್ದಿತ್ತು, ಈ ಸಲ 3 ಸಿಕ್ಕದು. 4 ಒಲಂದ್ ಬೇಕಿದೆ. ಓಹೋ ಇದು ಸಣ್ಣ ಟಂಟಡಾಯ್ ತಾವರೆ ಹೂವ ಸಿಕ್ತು. ನಮ್ಮ ಕೆರೆಯಲ್ಲೂ ಇದೆ, ಆದ್ರೆ ಈ ಥರದ್ದಿಲ್ಲ. ನಂಗೆ ಇದಿಷ್ಟ. ಎಷ್ಟು ಚಂದ ಇತ್ತಲ್ಲ. ಎಸ್, ನಮ್ದು ಅಡ್ಡ ಕೊಯ್ದದ್ದು. ನಾನು ಅಲ್ಲಿ ಹೋಗಿ ಎಂತದದು ಕೊಕ್ಕೆ ಇಕ್ಕಿ ಅಡ್ಜಸ್ಟ್ ಮಾಡ್ಕೊಳಪ್ಪದ್ರೊಳಗೆ ನಮ್ದು ಅಡ್ಡ ಕ್ಯಾರಿಗೆ ಹಾರಿ ಕೊಯ್ದು ಆಯ್ತು. ಪರವಾಗಿಲ್ಲ, ಮನೆಗೆ ಬತ್ತೆ. ಬಾಯ್. ದೀಪಾವಳಿ ಹಬ್ಬಕ್ಕೆ, ದೀಪಾವಳಿ ಹಬ್ಬ ಅಂತೇಳಿ ಹೇಳಿದ್ರೆ ನಮಗೆಲ್ಲ ಒಂದು ಕ್ರಮ ಇತ್ತು. ಎಂತ ಅಂತೇಳಿ ಹೇಳಿದ್ರೆ ಫಸ್ಟಿಗೆ ನಮಗೆ ಫುಲ್ಲು ಭತ್ತದ್ದು ರಾಶಿಗೆ ಪೂಜೆ ಎಲ್ಲ ಮಾಡಲಿಕ್ಕಿತ್ತು. ಈಗ ನಮ್ಗೆ ಇನ್ನೂ ಸಮೇತ ಭತ್ತ ಎಲ್ಲ ಕರೆಕ್ಟಾಗಿ ಬೆಳೆಯಿಲ್ಲ, ಹಾಗಾಗಿ ನಾವು ಇನ್ನೂ ಕೊಯ್ಲು ಮಾಡದೆ ನಮಗೆ ಹೊಲಿ ರಾಶಿ ಆಗ್ತಿಲ್ಲ. ಅದಕ್ಕೆ ನಾವು ಎಂತ ಮಾಡೋದಂತೇಳಿ ಹೇಳಿದ್ರೆ, ಒಂದಷ್ಟು ಸ್ವಲ್ಪ ಒಂದು ಹೊಲಿ ರಾಶಿಗೆ, ಒಂದು ಸಣ್ಣ ಹೊಲಿ ರಾಶಿಗೆ ಬೇಕಾಗುವಷ್ಟು ಭತ್ತನ ಕೊಯ್ಕೊಂಡು ಬಂದು ಅದಕ್ಕೆ ಒಂದು ರಾಶಿ ಮಾಡಿ ಪೂಜೆ ಮಾಡುವಂಥ ಕ್ರಮ ಇತ್ತು. ಈಗ ಫಸ್ಟಿಗೆ ಎಂತ ನಾವು ಬೆಳೆದಂತಹ ಬೆಳೆನ ನಾವು ಕೊಯ್ಕೊಂಡು ತಕೊಂಡು ಬರ್ತಾರೆ. ಅದಕ್ಕೂ ಸಮೇತ ನಮ್ಮ ಹಿರಿಯರು ಒಂದಷ್ಟು ಕ್ರಮ ಮಾಡಿ ಇಟ್ಟಿದ್ರು. ಎಂತ ಅಂತೇಳಿ ಹೇಳಿದ್ರೆ, ಸುಮ್ಮನೆ ಹೋಗಿ ಒಪ್ಪುವಂಥದ್ದಲ್ಲ. ಹೋಗಿ ಗೆದ್ದೆಗೊಂದು ನಮಸ್ಕಾರ ಮಾಡಿ, ಹಾಪ್ಕಿಂತ ಮುಂಚೆ ನಾವು ಬೂದಿಯಲ್ಲಿ ಒಂದು 3 ಅಥವಾ 5 ಲೈನ್ ಎಳ್ಕೊಂಡು ಹೋಯ್ಕೊ. ಅದಕ್ಕೆ ಹೊಲಿ ಎಂಥದೋ ಅಂತಾರೆ, ಅದು ನಂಗೆ ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ ಈಗ. ಹೊಲಸಿನ ಎಂಥದೋ ಹೇಳ್ತಾರೆ. ನಿಮ್ಗೇನಾದರೂ ಅದು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಹೊಲಿ ಬಲಿಯ ಎಂಥದೋ ಅಂತೇಳಿ ಹೇಳ್ತಾರೆ. ಹೊಲಸಿನ ಹರಿಯ ಏನೋ ಇದೆ, ಅದ್ರ ಹೆಸರೇ ಬಾಯಿ ಬರ್ತಾ ಇಲ್ಲ ನನಗೆ. ನಂಗೆಲ್ಲರೂ ನೆನಪಾದರೆ ಹೇಳ್ತೆ. ಇವಾಗ ನನಗೆ ನೆನಪಿಗೆ ಬಂತ. ಅದ್ರ ಹೆಸರು ಹೊಲ್ಸಾರ ಎಂಥದೋ ಇರಬೇಕು. ನಾ ಹೇಳ್ದಂಗೆ ತಪ್ಪಿದ್ರೆ ನನ್ನನ್ನು ಒಂಚೂರು ಕರೆಕ್ಟ್ ಮಾಡಿ ಆಯಿತಾ. ಯಾರೂ ಸಮೇತ ಫುಲ್ ತಿಳ್ಕೊಂಡವ್ರು ಆಗಿರೋದಿಲ್ಲಲ್ಲ, ಅದೇ ಪ್ರಕಾರವಾಗಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಿಮ್ಮ ಬದಿ ಹೆಂಗಲ್ಲ, ಒಬ್ರೊಬ್ರ ಬದಿ ಹೆಂಗೆ ಒಂದೊಂದು ಥರ ಅಂತಾರೆ. ನಮ್ದ್ರಂಗೆ ಹೊಲ್ಸಾರ ಅಂತೇಳಿ ಹೇಳ್ತಾರೆ. ಒಂದು ಕೈ ರಾಶಿ ಅಪ್ಪಷ್ಟು ಕೈನೆಲ್ಲ ಕೊಯ್ಕೊಂಡು ಇಟ್ಕೊಂಡು, ನನ್ನ ಅಮ್ಮನೇ ಮಾಡೋದು ಈ ಸಲ. ಕೊಯ್ಕೊಂಡು ಇಟ್ಕೊಂಡಾದ್ಮೇಲೆ ಅದನ್ನು ತಲೆ ಮೇಲೆ ಇಟ್ಕೊಂಡು ಮನೆಗೆ ತಗೊಂಡು ಹೋಗಿ ಅದು ತಗೊಂಡು ಹೋಗ್ಪತ್ತಿಂಗೆ ಯಾವ್ದ್ಯಾವ್ದು ದಾರಿ ಮೇಲೆ ಹಾಪಕ್ಕಲ್ಲ ಆತಿಲ್ಲ. ಎಂತಕ್ಕಂತೇಳಿ ಹೇಳಿದ್ರೆ, ನಾವು ಫಸ್ಟಿಗೆ ಒಂದು ಲೈನ್ ಎಳ್ದಿಕ್ಕಿ ಬಂದಿರುತ್ತಲ್ಲ, ಅದೇ ಲೈನನ್ನು ದಾಟ್ಕೊಂಡು ಅದೇ ದೊಡ್ಡೋರು ಈ ಕ್ರಮಗಳನ್ನೆಲ್ಲ ಎಂತಕ್ಕೆ ಮಾಡಿರಂತೇಳಿ ಹೇಳಿ ನಂಗೆ ಗೊತ್ತಿಲ್ಲ, ಆದರೆ ಈ ಥರದ್ದು ಒಂದು ಕ್ರಮ ಇತ್ತಂತೇಳಿ ಹೇಳಿ ಗೊತ್ತು. ಈಗ ಕಾಣಿ, ನಮ್ಮ ಅಮ್ಮ ಬರ್ತಾ ಇದ್ರು, ಆ ಲೈನನ್ನು ಕ್ರಾಸ್ ಮಾಡಿ ಬಂದು ಅದಾದಮೇಲೆ ಒಂದು ಪ್ಲೇಸಲ್ಲಿ ಹಾಕಿ, ಅದಾದಮೇಲೆ ಈಗ ಮೊದಲಿನ ಕಾಲದಂಗೆಲ್ಲ ಸುಮಾರು ಇರ್ತಿತ್ತು. ಅದನ್ನು ಹಡಿಮಂಚದಲ್ಲಿ ಬಡ್ದು, ಆಮೇಲೆ ಅದಕ್ಕೊಂದು ಮೇಟಿ ಕಂಬ ಅಂತ ಹೇಳಿತ್ತು, ಅದನ್ನೆಲ್ಲ ಕಟ್ಟಿ, ಅದೆಲ್ಲ ಸುಮಾರು ಕ್ರಮ ಇದ್ದಿತ್ತು. ಆದರೆ ಈಗ ನಮ್ಮ ಹತ್ರ ಅಷ್ಟೆಲ್ಲ ಇಲ್ಲ. ಕಾಲ ಬದಲಾದಾಗೆ ನಾವು ಸಹ ಬದಲಾಗಿ ಈಗ ಇಷ್ಟೇ ಉಳಿದಿರೋದು ನಮ್ಮ ಹತ್ರ. ಆದರೆ ಕ್ರಮ ಏನಿತ್ತಲ್ಲ, ನಮ್ಮ ಅಜ್ಜನವರೆಲ್ಲ ಏನೆಲ್ಲ ಮಾಡ್ಕೊ ಬಂದಿರಲ್ಲ, ಅದನ್ನು ನಾವು ಸಮೇತ ಮುಂದುವರಿಸ್ತಾ ಇತ್ತು. ಅದಕ್ಕೆ ನಾವು ಫಸ್ಟು ಇದು ಸರ್ಮ ಮಾಡಿ ಕೈನೆಲ್ಲ ಬಡ್ಕೊಂಡು ನಮ್ಮದು ಭತ್ತ ಏನಿತ್ತು ಅದನ್ನೆಲ್ಲ ತೆಕ್ಕೊಂಡು, ಅದಾದಮೇಲೆ ಇದು ಇತ್ತಲ್ಲ ಈ ಸೂಡಿನೂ ಸಮೇತ ಇಟ್ಕೊಂಡು ನಾವು ಎಂತಕ್ಕಂತೇಳಿ ಹೇಳಿದ್ರೆ, ನಾಡಿದ್ದು ಬಲೀಂದ್ರ ದೇವ್ರದ್ದು ಪೂಜೆ ಮಾಡ್ಲಿಕ್ಕಿತ್ತಲ್ಲ, ಆವತ್ತು ನಮಗೊಂದು ಹುಲ್ಕುತ್ರಿ ಆಯ್ಕೆ. ಈಗ ಹುಲ್ಕುತ್ರಿ ಎಲ್ಲ ಹೆಂಗಿದ್ರೂ ಇಲ್ಲ ನಮ್ಮ ಹತ್ರ. ಇದನ್ನೇ ಹುಲ್ಲನ್ನು ಒಂದು ಸಣ್ಣಕ್ಕೆ ಅದನ್ನು ನಾವು ಕುತ್ರಿ ಅಂತ ಎಣಿಸ್ಕೊಂಡು ಅದಕ್ಕೆ ಒಂದು ಧನ್ಯವಾದ ಸಮರ್ಪಣೆ ಮಾಡುವಂಥದ್ದು ಕ್ರಮ ಇತ್ತು ನಮ್ಮ ಹತ್ರ. ಅದಾದಮೇಲೆ ಹಡಿಮಂಚನೂ ಇತ್ತು ನಮ್ಮ ಹತ್ರ, ಆದರೆ ಅದು ತೋರಿಸ್ಕೊಳ್ಳೋ ಥರ ಇಲ್ಲ, ಆ ಥರ ಇತ್ತು. ಅದಾದಮೇಲೆ ಮೇಟಿ ಕಂಬನೂ ಅಷ್ಟೇ ಮಾಡೋದು. ಮೇಟಿ ಕಂಬಕ್ಕೊಂದು ಪೂಜೆ, ಮತ್ತು ಈ ಹೊಲಿ ರಾಶಿಗೆ ಈಗ ಏನು ಮಾಡ್ತಿದ್ರಲ್ಲ ಅಮ್ಮ, ಅದೇ ಹೊಲಿ ರಾಶಿ ಈಗ ಸಣ್ಣದೇ ಇತ್ತು. ಒಂದೊಂದು ಸಲ ದೀಪಾವಳಿ ಆದಮೇಲೆ ಕಟಾವಾಯ್ತು, ಒಂದೊಂದು ಸಲ ದೀಪಾವಳಿಗಿಂತ ಮುಂಚೆನೇ ಕಟಾವಾಯ್ತು. ದೀಪಾವಳಿಗಿಂತ ಮುಂಚೆನೇ ಕಟಾವಾದರೆ ನಮ್ಗೆ ದೊಡ್ಡ ಹೊಲಿ ರಾಶಿ ಎಲ್ಲ ಸಿಕ್ಕಿತ್ತು, ಪೂಜೆ ಮಾಡೋಕ್ಕೆಲ್ಲ ಆಯ್ತು. ಅದೇ ಈಗ ನಮಗೆ ಪೂಜೆ ಮಾಡೋಕ್ಕೆ ಹೊಲಿ ರಾಶಿ ಇಲ್ಲ ಅಂತ ಆದ ಪಕ್ಷದಲ್ಲಿ ನಾವು ಈ ಥರ ಮಾಡಿ ಒಂದು ಹೊಲಿ ರಾಶಿನ ನಾವೇ ಮಾಡಿ ಅದನ್ನೇ ದೊಡ್ಡ ಹೊಲಿ ರಾಶಿ ಅಂತೇಳಿ ಹೇಳಿ ಪೂಜೆ ಮಾಡುವಂಥದ್ದು ಈಗ ಇತ್ತು. ಈಗ ನಾವು ಮಾಡ್ತಾ ಇಪ್ಪುದು ಅದೇ. ಎಂತ ಅಂತೇಳಿ ಹೇಳಿದ್ರೆ, ದೊಡ್ಡ ಹೊಲಿ ರಾಶಿ ಇಲ್ಲ, ನಾವೇ ಒಂದು ದೊಡ್ಡ ಹೊಲಿ ರಾಶಿನ ಮಾಡಿ ಅದಕ್ಕೆ ಪೂಜೆ ಮಾಡುವಂಥ ಕ್ರಮ. ಇಷ್ಟೇ ಮಾತ್ರ ಅಲ್ಲ, ಎಂತ ಅಂತೇಳಿ ಹೇಳಿದ್ರೆ ಖಾಲಿ ಹೊಲಿ ರಾಶಿ ಮಾಡೋದಲ್ಲ, ಇದ್ರಂಗೆ ಒಂದು
ಒಂದಷ್ಟು ಭತ್ತನ ನಾವೇ ಅಕ್ಕಿ ಮಾಡಿ ಆ ಅಕ್ಕಿಯಿಂದ ಗೊಡ್ಡಿಟ್ಟು ಮಾಡ್ಕೊ, ಆಮೇಲೆ ಆ ಗೊಡ್ಡಿಟ್ಟನ್ನು ದನಕ್ಕೆ, ಗೆದ್ದೆಗೆ, ಆಮೇಲೆ ಹೊಲಿರಾಶಿಗೆ ಎಲ್ಲ ಇಟ್ಟು ಪೂಜೆ ಮಾಡೋಕ್ಕಿತ್ತು. ಅದು ನಾಳೆ ದಿನ ಅಂದರೆ ದೀಪಾವಳಿ ದಿನ ದೀಪ ಹಚ್ಚುತ್ತಲ್ಲ ಆವತ್ತಿನ ದಿನ ಸಂಜೆ ಮಾಡೋದು. ಈ ಕ್ರಮಗಳೆಲ್ಲ ನಮ್ಮ ಹಿರಿಯರು ಮಾಡಿದ್ರು, ಅದಕ್ಕೆ ನಾವು ಸಹ ಮಾಡ್ತಾ ಇತ್ತು. ಅದನ್ನು ಸ್ವಲ್ಪ ಬೇಯಿಸಿ ಸ್ವಲ್ಪ ಹೊಸ ಅಕ್ಕಿ ಮಾಡಿ ಮಾರ್ದಿಗೆ ದೀಪಾವಳಿ ಹಬ್ಬಕ್ಕೆ ಹಸಿ ಅಕ್ಕಿ, ಮೆಂತ್ಯ ಇಡ್ಲಿ, ಗೊಡ್ಡಿಟ್ಟು ಎಲ್ಲ ಆಗಬೇಕು. ದನಕ್ಕೂ ಆಗಬೇಕು ಮತ್ತು ಬಯಲಿಗೂ ಹಾಕಬೇಕು. ಅಂದರೆ ಗೆದ್ದೆ ನಮ್ಗೆ ಬೆಳೆ ಕೊಟ್ಟಿತ್ತಲ್ಲ, ಅದಕ್ಕೆ ವಾಪಸ್ ಸ್ವಲ್ಪ ನಾವು ಇದರಲ್ಲಿ ತಿಂಡಿ ಮಾಡಿ ಗೆದ್ದಿಗೆ ಹಾಕಬೇಕು ಮತ್ತು ಗೋವಿಗೆ ಕೊಡಬೇಕು, ದನಕ್ಕೂ ಕೊಡಬೇಕು. ಅದನ್ನು ಬೇಯಿಸಿ ದನಕನಗಳ ಕೊಡುವ ಧನಲಕ್ಷ್ಮಿ ನೀನಾಗಿ ಹೃದಯಗಳು ದೀನ ರಕ್ಷಿಸಲು ಸಂಕಟದರಿಸುವ ಚತರಮಣಿ ಭರತಪರಾಯಣಿ ನಾರಾಯಣಿ ಭರತಪರಾಯಣಿ ರಾಯಣಿ. ಹೊಲಿ ರಾಶಿ ಎಷ್ಟು ದೊಡ್ಡದು ಹೊಲಿ ರಾಶಿ. ಎಲ್ಲ ದೋಷ ಪರಿಹಾರ ಫಲ ಶನಿದೇವರ ಪೂಜಿಸಿ ಪಡೆಯುವ ಫಲ. ಪ್ರತಿ ವರ್ಷ ದೀಪಾವಳಿಗೆ ನಾವು ನಮ್ಮ ಮನೇಲಿ ಎಳ್ಳೆಣ್ಣೆದು ದೀಪ ಹಾಕ್ತಾ ಇತ್ತು. ಅದರಿಂದ ಏನಾಗ್ತಿತ್ತು ಅಂತೇಳಿ ಹೇಳಿದ್ರೆ ಎಲ್ಲ ಕಡೆ ಎಣ್ಣೆ ಆಗೋದು, ಮತ್ತು ಆ ಎಣ್ಣೆಗೆ ಇರುವೆಗಳು ಬಪ್ಪುದು, ಮತ್ತು ಒರೆಸ್ಲಿಕ್ಕೆಲ್ಲ ಕಷ್ಟ ಆಗೋದು, ಹಾಗೆಲ್ಲ ಆಗ್ತಾಯಿತ್ತು. ಅದಕ್ಕೆ ಈ ಸಲ ನಾವು ಒಂದು ಪ್ಲ್ಯಾನ್ ಮಾಡಿ 1 ಲೀಟ್ರ್ ಎಳ್ಳೆಣ್ಣೆಗೆ ಒಂದು 10-12 ಕ್ಯಾಂಡಲ್, ಸಣ್ಣ ಸಣ್ಣ ಕ್ಯಾಂಡಲ್, ದೊಡ್ಡದಲ್ಲ, ದೊಡ್ಡದಿದ್ರೆ ಸ್ವಲ್ಪ ಸಣ್ಣದೇ ಹಾಕ್ಬೋದು, ಕ್ಯಾಂಡಲ್ ಹಾಕಿ ಅದನ್ನು ಲೈಟ್ ಮಾಡಿ ಕರಗಿಸಿ ಆದಮೇಲೆ ಒಂದು ಕುದಿ ಕೊಟ್ಟರಾದ್ಮೇಲೆ, ಕುದಿ ಅಂದರೆ ಸ್ವಲ್ಪ ಬಿಸಿ ಆದಮೇಲೆ ಅದನ್ನು ಎಲ್ಲ ಹಣತೆಗಳಿಗೆ ಹಾಕೋದು. ಹಣತೆಗಳಿಗೆ ಹಾಕಿ ಸ್ವಲ್ಪ ಹೊತ್ತು ಆದಮೇಲೆ ಅದು ಈ ಟೈಪೇ ಆಗುತ್ತೆ. ಏನು ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಕಾಣಿಸ್ತಿತ್ತಲ್ಲ ಆ ಟೈಪ್ ಆಗುತ್ತೆ. ಯಾಕೆ ಇದನ್ನು ನಾವು ಮಾಡಿದ್ದೇವೆ ಅಂತೇಳಿ ಹೇಳಿದ್ರೆ ಸ್ವಲ್ಪ ಕ್ಲೀನ್ ಇರುತ್ತೆ ಅಂತೇಳಿ ಹೇಳಿ ಒಂದೇ ಒಂದು ಕಾರಣಕ್ಕೆ. ಮತ್ತು ಇರುವೆ ಬಪ್ಪುದು, ಇಡೀ ಮನೆ ತುಂಬ ಎಣ್ಣೆಮಯ ಆಗೋದು ಎಲ್ಲ ಆಗಬಾರ್ದಂತೇಳಿ ಹೇಳಿ ಈ ಸಲ ನಾವು ಈ ಟ್ರಿಕ್ಕನ್ನು ಯೂಸ್ ಮಾಡಿತ್ತು. ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ಈ ಥರನೂ ಮಾಡಬಹುದು ಅಂತೇಳಿ ಹೇಳಿ ಶೇರ್ ಮಾಡೋಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಮಾಡಲೇಬೇಕಂತ ಏನಿಲ್ಲ, ಆದರೆ ಈ ಥರ ಮಾಡೋದ್ರಿಂದ ಸ್ವಲ್ಪ ನೀಟಿರುತ್ತೋ, ಮತ್ತು ತುಂಬ ಹಣತೆಗೂ ಹಾಕಿ ಮಾಡೋದ್ರಿಂದ ಸ್ವಲ್ಪ ಇದು ಆಗುತ್ತೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ವಂಡರ್ ಗರ್ಲ್ ಅಕ್ಷು. ಇವತ್ತು ನಾವು ದೀಪಾವಳಿಗೆ ಶಾಪಿಂಗ್ ಅಂತ ಹೊರಟಿತ್ತು. ನಾನು, ನನ್ನಮ್ಮ, ನನ್ನ ತಂಗಿ 3 ಜನ ಹೊರಟಿತ್ತು. ಏನೇನೋ ತೊಗೊಳ್ಬೇಕು ಅಂತೇಳಿ ಹೇಳಿ ಏನು ಪ್ಲ್ಯಾನ್ ಮಾಡ್ಲಾ, ಹಾಗೆ ಹೊತ್ತಿತ್ತು. ಕಾಂತಾರ ಚೀಲ ಹಿಡ್ಕೊಂಡ್ಯಾ? ಅಲ್ಲಿ ಸೋಫಾದ ಮೇಲೆ ಇಟ್ಟಿದ್ದೆ. ಬಾಯ್ ಬಾಯ್. ದೀಪಾವಳಿ ಐಟಮ್ ಅಂತೇಳಿ ಹೇಳಿ ನಮ್ಮ ಅಮ್ಮ ಬೇರೆ ಏನೇನೋ ತಗೊಂಡ್ರು. ಮ್ಯಾಟ್ ತಗೊಳ್ಳುವ ಅಂತ. ನನ್ನಮ್ಮ ಜೀವಮಾನದಂಗೆ ಕಾಣ್ತಿದ್ದವ್ರ ಗತಿ ಎಂತ ತುರುಟ ಕಡಿರಪ್ಪ ಹೇಳಿ. ಓಕೆ, ಇದಾಗಿತ್ತು ನನ್ನ ದೀಪಾವಳಿಯ ತಯಾರಿಯ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ